गुरुदेव तुम्हारी जय जय हो, 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 भोलेनाथ तुम्हारी जय जय हो, भोलेनाथ तुम्हारी जय जय हो, मल्लीनाथ तुम्हारी जय जय हो, मल्लीनाथ तुम्हारी जय जय हो, वैद्यनाथ तुम्हारी जय जय हो, वैद्यनाथ तुम्हारी जय जय हो, बसलिंग तुम्हारी जय जय हो, बसलिंग तुम्हारी जय जय हो, गुरुदेव 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 जय जय हो, गुरुदेव तुम्हारी जय जय हो, गुरुदेव सांब जय नमः पार्वते हर हर महादेव मज्जगद्गुरो पंचाचार्य सद्गुरो बसवलिंग शिवाचार्य महाराज की जय। संत शिरोमणि मन्म स्वामी महाराज वैराग्य निधि अक्का देवी माता की जय। वागर्थ वीर संपृक्तो वागर्थ प्रतिपत्तये जगदपितरौ वंदे पार्वती परमेश्वर। ತ್ರಿಕಾಲ ವಂದನೀಯ ಪ್ರಾತ ಸ್ಮರಣೀಯ ಪೂಜ್ಯ ಗುರುಗಳನ್ನ ಧ್ಯಾನಿಸಿ ಸುಕ್ಷೇತ್ರಾಧಿಪತಿ ಮಜ್ಜಗದ್ಗುರು ರೇಣುಕಾಚಾರ್ಯ ಮಹಾಮಂದಿರದ ಪರಿಸರದಲ್ಲಿ ಪ್ರತಿನಿತ್ಯ ಅನುಷ್ಠಾನ ನಿಮಿತ್ತ ಮಾಡಿಕೊಂಡು ಅನೇಕ ಭಕ್ತಾದಿಗಳು ಇಲ್ಲಿ ಬರ್ತಾ ಇದ್ದಾರೆ. ಇವತ್ತು ವಿರಾಮ ದಿವಸ ಅಲ್ಲ, ಆದ್ರೂ ಕೂಡ ನಮಗ ಬಹಳಷ್ಟು ದೂರ ಹೋಗಿ 13ನೇ ಜನವರಿ ಶಾಹಿ ಸ್ನಾನ ಪ್ರಯಾಗರಾಜದಲ್ಲಿ ನಮ್ಮ ಸಾನ್ನಿಧ್ಯದಲ್ಲಿ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಅದಕ್ಕೆ ಆದಷ್ಟು ಮಟ್ಟಿಗೆ ಷಣ್ಮುಖ ಸ್ವಾಮಿಗಳ ಒಂದು ಸಂಕಲ್ಪ ಈಡೇರಲಿ ಅನ್ನತಕ್ಕಂಥ ಉದ್ದೇಶದಿಂದ ಕೆಲವು ದಿವಸ ನಾವು ಇಲ್ಲಿ ಅನುಷ್ಠಾನ ಮಾಡಿದ್ದೇವೆ. ಕೆಲವೊಂದು ಭಕ್ತಾದಿಗಳು ಕೂಡ ಇಲ್ಲಿ ಬಂದು ಸೇವೆಯನ್ನು ಸಲ್ಲಿಸಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಸಂಜಯ್ ಶ್ರೀಮಂತರು ಏನ್ರಿ, ಸಂಜಯ್ ಶ್ರೀಮಂತರು ಅಂತೀವಿ. ಅವ್ರ ಸಾವುಕಾರರು ಏನು ನಮ್ಗೆ ಗುರುತಿಲ್ಲ, ಪರಂತು ಶ್ರೀಮಂತ ನಾವು ಹೆಸರಿಟ್ಟಿದ್ದೀವಿ. ಅದಕ್ಕೆ ಹೊರಗಡೆ ಅಷ್ಟೇ ಶ್ರೀಮಂತ ಅಲ್ಲ, ಅವರು ಒಳಗಡೆನೂ ಕೂಡ ಅಷ್ಟೇ ಶ್ರೀಮಂತಿಕೆಯನ್ನ ತೋರಿಸುವಂತ ವ್ಯಕ್ತಿ ಇದ್ದಾರೆ. ಈ ಮಠಕ್ಕಾಗಿ ಅನೇಕ ತನುಮನ ಧನವನ್ನ ಇಲ್ಲಿ ಸೇವೆಯನ್ನ ಸಲ್ಲಿಸಿದ್ದಾರೆ. ಅದೇ ರೀತಿಗೆ ಅವರ ಯಾವ ರೀತಿಯಾಗಿ ಸೇವೆ ಸಲ್ಲಿಸಿದಾರೋ ಅದೇ ರೀತಿಯಾಗಿ ಅನೇಕ ಭಕ್ತಾದಿಗಳನ್ನು ಕೂಡ ತಾವೆಲ್ಲರೂ ತನುಮನ ಧನದಿಂದ ಸೇವೆಯನ್ನ ಸಲ್ಲಿಸಿರಿ ಅಂತ ತಿಳ್ಕೊಂಡು ಇವತ್ತು ಈ ವೈಭವವನ್ನು ನಾವು ನೋಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಇನ್ನೂ ಕೂಡ ನಮ್ಮ ಶ್ರೀಕಾಂತ ಸ್ವಾಮೀಜಿಯವರು ಮತ್ತು ಶಿವಕುಮಾರ್ ಅವರು ಹೇಳಿದ ಹಾಗೆ ಇದು ವಿಜಯನಗರ ಸಾಮ್ರಾಜ್ಯ ಕಟ್ಟದಂಗದ ಇದು ಮಠ ಏನ್ರಿ. 700 ಎಕರೆದಂತ ವಿಜಯನಗರ ಸಾಮ್ರಾಜ್ಯ. ಅವರು ಯಾವಾಗ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ರು, ಅವರ ಶರೀರ ಇರೋವಾಗೆ ಕೃಷ್ಣದೇವರಾಯ ಶರೀರ ಇರೋವರೆಗೆ ಅವ್ರು ಕಟ್ಕೊಂತ ಹೋದ್ರಂತ.
ಆ ರೀತಿಯಾಗಿ ನಮ್ಮ ಷಣ್ಮುಖ ಸ್ವಾಮಿಗಳು ಎಲ್ಲಿವರೆಗೆ ಶರೀರದ ಅಲ್ಲಿವರೆಗೆ ನಾನು ಕಟ್ಕೊಂತ ಹೋಗ್ತೀನಿ, ಇದು ನಿರ್ಮಾಣ ಮಾಡ್ತೀನಿ ಅನ್ನತಕ್ಕಂಥ ಒಂದು ಉದ್ದೇಶ. ಇಷ್ಟು ಅವರಿಗೆ ಎಷ್ಟು ದೇವರು ಕಾಡಿದ್ರು ಕೂಡ ತನುವನಲ್ಲಾಡಿಸುವ, ಮನವನಲ್ಲಾಡಿಸುವ, ಧನವನಲ್ಲಾಡಿಸುವ, ಇವು ಮೂರು ಅಳಗಾಡಿಸಿ ನೋಡುತ್ತಾನಂತ ದೇವರು. ಏನ್ರಿ, ಸ್ವಲ್ಪ ನಮಗ ಅಳಗಾಡಕ್ಕೆ ಚಾಲು ಆಯ್ತು ಅಪ್ಪ ಅಂತಂದ್ರೆ ನಾವ್ ಏನ್ ಮಾಡ್ತೀವಿ, ಆ ಹಾದಿ ಬಿಟ್ಟು ಬಿಡ್ತೀವಿ. ಬೇಡಪ್ಪ, ಅದ್ರ ಹಾದಿಗೆ ಹೋಗೋಣ ಬೇಡ ಅಂತ ತಿಳ್ಕೊಂಡು ಆ ಹಾದಿ ಬಿಡ್ತೀವಿ. ಆದ್ರ ಷಣ್ಮುಖ ಶಿವಯೋಗಿಗಳ ಸ್ವಾಮಿಗಳು ಶರೀರ ಅಳಗಾಡಿಸಿ ನೋಡಿದ್ರು ದೇವರು, ಮನಸ್ಸು ಅಳಗಾಡಿಸಿ ನೋಡಿದ್ರು, ಅವ್ರದ್ದು ದುಡ್ಡು ಅಳಗಾಡಿಸಿ ನೋಡಿದ್ರು. ಎಲ್ಲವೂ ಕೂಡ ನಿನ್ನದೇ ಅನ್ನತಕ್ಕಂಥ ಭಾವದಿಂದ ಇಲ್ಲೇ ಬಂದು ಇಲ್ಲೇ ಕುಳಿತು, ಅದೇ ರೀತಿಯಾಗಿ ಆ ತಾಯಿಯವ್ರನ್ನು ಕೂಡ ಅಷ್ಟು ವಯಸ್ಸಾದ್ರೂ ಬಂದಂತ ಭಕ್ತಾದಿಗಳಿಗೆ ಪ್ರಸಾದದ ವ್ಯವಸ್ಥೆ, ಭಕ್ತ ಇವ್ರು ಕುಂತ ಆರ್ಡರ್ ಮಾಡೋರು, ಇವ್ರಿಗೆ ಮಾಡೋರಲ್ಲೇ ಬಿಡೋರಲ್ಲ, ಆರ್ಡರ್ ಮಾಡೋರು, ಇವರು ದುಡಿಯೋರ ಅಮ್ಮ. ಅಷ್ಟು ವಯಸ್ಸಾದ್ರೂ ಕೂಡ ಬಂದಂತ ಎಲ್ಲಾ ಭಕ್ತಾದಿಗಳಿಗೆ ಪ್ರಸಾದದ ವ್ಯವಸ್ಥೆ ಮಾಡಿ ಅವರಿಗೆ ತೃಪ್ತಿ ಪಡಿಸಿ ಕಳಿಸಿಕೊಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಇವಾಗ ಒಂದು ದೊಡ್ಡ ಸಂಕಲ್ಪ ನಮ್ಮ ಶಿವಕುಮಾರ್ ಮತ್ತು ಶ್ರೀಕಾಂತ್ ಅವರು ಹೇಳದ ಹಾಗೆ ಇನ್ನೂ ಅವರು ದೊಡ್ಡ ದೊಡ್ಡ ಸಂಕಲ್ಪಗಳಿದಾವ. ಇದಕ್ಕೆ ಅನೇಕ ನೇತಾ ಮಹಾನೇತ ಇಲ್ಲಿ ಬರ್ತಾ ಇದ್ದಾರೆ. ನಮ್ಮ ಬೆಲ್ದಾಳೆ ಸರ್ನು ಕೂಡ ಇದಕ್ಕೊಂದು 5 ಲಕ್ಷ ರೂಪಾಯಿ ಅನುದಾನ ಕೂಡ ಕೊಟ್ಟಿದ್ದಾರೆ. ಇನ್ನೂ ಅನೇಕ ಗಣ್ಯ ವ್ಯಕ್ತಿಗಳು ಇಲ್ಲಿ ಬಂದಾಗ ಅವರ ಕಣ್ಣೆದುರಿಗೆ ಕಾಣಿಸುವ ಹಾಗೆ ಈ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಒಮ್ಮ ನಾವು ಆ ಶಿವನಿಗೆ ನಾವು ನಂಬುದೀವಿ ಅಂತಂದಾಗ, ನಂಬಿ ಕರದಡೆಯೋ ಎನ್ನನೆಯ ಶಿವನು ನಂಬರು ನಚ್ಚರು ಬರಿದೇ ಕರೆಯುವವರು, ನಂಬಲರಿಯರಿ ಲೋಕದ ಮನುಷ್ಯರು. ಆಶೆ ಎಂಬುದು ಅರಸಂಗಲ್ಲದೆ ಶಿವಭಕ್ತರಿಗೆ ಉಂಟೇಯ್ಯ. ಅದಕ್ಕೆ ಯಾಕೆ ಆಶಾ ಮಾಡ್ತೀರಿ ಶಿವಭಕ್ತರೇ? ನಿಮ್ಮ ಸೇವಾ ಮಾಡತಕ್ಕಂಥವ ಯಾರು ಇದಾರೆ ಅಂತಂದ್ರೆ ಶಿವ ನಿಮ್ಮ ಸೇವಾ ಮಾಡ್ತಾನಂತ. ಯಾಕ ಅಂಥ ಒಂದು ದಿವ್ಯ ಶಕ್ತಿ ಆ ಶಿವಭಕ್ತರಲ್ಲಿ ಇದೆ. ಅದೇ ರೀತಿಯಾಗಿ ಇವರ ಹತ್ರ ಯಾವುದು ಧನ ಸಂಗ್ರಹ ಇಲ್ಲದೆ ಆ ಶಿವನ ಮೇಲೆ ನಿಷ್ಠ ಇಟ್ಟು ಭಕ್ತಿ ಶ್ರದ್ಧೆ ಇಟ್ಟು ಇಲ್ಲಿ ಸೇವೆಯನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಅಂಥ ಒಂದು ಶ್ರದ್ಧೆಗಾಗಿ, ಅಂಥ ಒಂದು ಭಕ್ತಿಗಾಗಿ ಇವತ್ತು ಸಾಕಾರ ರೂಪದಲ್ಲಿ, ಏನ್ರಿ, ಸಾಕಾರ ರೂಪದಲ್ಲಿ ಶಿವ ಸೇವಾ ಮಾಡ್ತಾನಂತ. ಶಿವನಿಗೆ ಆಕಾರಿಲ್ಲ, ವಿಕಾರಿಲ್ಲ, ನಿರ್ಗುಣ ನಿರಾಕಾರನಾಗಿರತಕ್ಕಂತಹ ಪರಮಪಿತ ಪರಮಾತ್ಮ ಯಾರ ಕಣ್ಣಿಗೆ ಕಾಣಿಸಂಗಿಲ್ಲ. ಕಾಣಿಸಿದ್ರು ಕೂಡ ಕಲ್ಲಿನ ರೂಪದಲ್ಲಿ ನೋಡ್ತೀವಿ. ದೇವರಿಗೆ ಹ್ಯಾಂಗ್ ನೋಡ್ತೀವಿ ಅಂದ್ರ ಕಲ್ಲಿನ ರೂಪದಲ್ಲಿ ನೋಡ್ತೀವಿ. ಕಲ್ಲಿಗೆ ನಾವು ಕೈ ಮುಗಿತೀವಿ. ಆದ್ರೆ ಆ ಕಲ್ಲು ಆರಾಮಿದ್ದೇನಪ್ಪಾ ಅಂತ ಎಂದೂ ನಿಮ್ಗೆ ಕೇಳಂಗಿಲ್ಲ. ಆದ್ರೆ ಆ ಕಲ್ಲಿನ ಮೇಲಿಟ್ಟಿರತಕ್ಕಂಥ ಭಕ್ತಿ ಪ್ರಫುಲ್ಲಿತವಾಗಿ ಮತ್ತು ಪ್ರತಿಕಾರಕವಾಗಿರತಕ್ಕಂತಹ ಒಂದು ಶಕ್ತಿ ಸ್ವರೂಪದಲ್ಲಿ ಸಾಕಾರ ರೂಪವನ್ನ ತಾಳ್ತದಂತ ಶಿವ. ಏನ್ರಿ, ಸಾಕಾರ ರೂಪ, ನಿರಾಕಾರನಾಗಿರತಕ್ಕಂಥ ಶಿವ ಸಾಕಾರ ರೂಪದಲ್ಲಿ ಹೆಂಗ್ ಬರ್ತಾನ ಅಂತಂದ್ರ ಸದ್ಗುರುಗಳ ರೂಪದಲ್ಲಿ ಬಂದು ಸೇವಾ ಮಾಡ್ತಾನಂತ. ಹಂಗ ಸದ್ಗುರುಗಳ ರೂಪದಲ್ಲಿ ನಾವಿಲ್ಲಿ ಬಂದು ಷಣ್ಮುಖ ಶಿವಯೋಗಿಗಳ ಸೇವಾ ಮಾಡ್ತಾ ಇದ್ದೇವೆ. ಇದು ಸಣ್ಣ ಮಾತಲ್ಲ. ಒಂದು ಮಾತು ಕೇಳಿದ್ರು ಅವರು, ಅಪ್ಪರೇ ಅನುಷ್ಠಾನ ಮಾಡಕತ್ತೀರಿ, ಯಾರ ಸಲುವಾಗಿ ಅನುಷ್ಠಾನ ಮಾಡಕತ್ತೀರಿ? ಯಾಕೆ ಅನುಷ್ಠಾನ ಮಾಡ್ತೀವಿ? ತ್ರಿಕಾಲ ಪೂಜೆ ಯಾಕೆ ಮಾಡ್ತಾ ಇದ್ದೀವಿ? ಈಗ ನೋಡ್ರಿ,
ನೀವೆಲ್ಲರೂ ಬಂದಿದ್ದೀರಿ. ಇಷ್ಟು ಲಾಕ್ಡೌನ್ ಏನಂತಾರ ಅದಕ್ಕೆ ಸ್ಟ್ರೈಕ್ ಆಗಿದೆ. ಈಗ ಇವತ್ತು ಸ್ಟ್ರೈಕ್ ಇದ್ರೂ ಕೂಡ ಇಷ್ಟು ಜನ ಬಂದಿರಿ ನೀವು. ಎಲ್ಲಾ ಗಾಡಿ ಎಲ್ಲ ಬಂದ್ ಇದ್ರೂ ಕೂಡ ಅದು ಏನಪ್ಪ, ಇಲ್ಲಿ ನಾವು ಏನು ಅಪೇಕ್ಷೆ ಇಟ್ಟು ಬರ್ತೀವಿ, ನಮ್ಮ ಬಯಕೆಗಳು ಪೂರ್ಣವಾಗಲಿ ಅನ್ನತಕ್ಕಂಥ ಉದ್ದೇಶದಿಂದ ನಾವಿಲ್ಲಿ ಬರ್ತೀವಿ. ನಾವು ಯಾಕೆ ಅನುಷ್ಠಾನ ಕೊಡ್ತಿದ್ದೀವಿ? ಇಲ್ಲಿ ಯಾರು ಅಪೇಕ್ಷೆ ಪಟ್ಟು ಇಷ್ಟಪಟ್ಟು ಭಕ್ತಿವದ ಭಾವದಿಂದ ಇಲ್ಲಿ ಬರ್ತಾರೋ ಅವ್ರದ್ದೆಲ್ಲಾ ಮನಸ್ಸಿನ ಮನೋಕಾಮನ ಪೂರ್ಣ ಮಾಡೋ ದೇವರ ಅಂತ ಅನುಷ್ಠಾನ ಮಾಡ್ತೀವಿ. ನಮಗೆ ಹಿಂದ ಮುಂದೆ ಯಾರಿಗೇನು ಹಾಕೋದು ಮಾಡೋದು ಎಲ್ಲ ನಿಮಗಾಗಿ. ಸ್ವಲ್ಪ ಬಹಳ ಚೆನ್ನಾಗಿ ನೆನಪಿಟ್ರು ನಮ್ಮ ಶಿವಕುಮಾರ್ ಅವರು ಪತ್ರಕಾರ ಇದ್ರು ಕೂಡ ಅವ್ರ ಮಾತುಗಳು ಹೆಂಗವಪ್ಪ ಅಂತಂದ್ರೆ ಬೆಂಗಳೂರು ಭಾಷೆ ಮಾತಾಡ್ತಾರ ಅವರು. ಆ ಪತ್ರಿಕಾ ಬರೆದು 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 ಅವ್ರದ ಅಕ್ಷರ ಶುದ್ಧಿ ಆಗ್ಯದ. ನಾನು ಮರಾಠಿ ಮಾತಾಡಿ 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 ಕನ್ನಡ ಮರೆತೋಗ್ಬಿಟ್ಟಿನಿ. ನಾನು ಮರಾಠಿಯೊಳಗೆ ನಾನು ಪ್ರವಚನ ಮಾಡಿದ್ದು, ಕನ್ನಡದೊಳಗೆ ನಾನು ಪ್ರವಚನೇ ಮಾಡಿಲ್ಲ. ಏನ್ರಿ, ಕರ್ನಾಟಕಕ್ಕೆ ಯಾವಾಗ ಬಂದಾಗ 4 ಮಾತುಗಳು ಅಷ್ಟೇ ಹೇಳ್ತೀನಿ. ಹಾಗ ಯಾವಾಗ ದೇವರು ನಮಗೆ ಒಲಿತನ ಅಂತಂದಾಗ ನಂದ ಅಲ್ಲಪ್ಪ ಎಲ್ಲ ನಿಂದು ಅಂತ ತಿಳ್ಕೊಂಡು ನಾವು ಆ ದೇವರಿಗೆ ನಮಿಸಿದೇವಿ. ಈಗ ನೋಡ್ರಿ, ನೀವು ನನಗೆ ಯಾವಾಗ ಇಷ್ಟ ಬರ್ತೀರಿ ಅಂತಂದಾಗ ಏನಂತೀರಿ ನೀವು? ನನಗೆ ನೀವು ಲೈಕ್ ಮಾಡಬೇಕಾದ್ರ, ಆದ್ರ ನಿಮ್ಗೆ ನಾವು ಲೈಕ್ ಮಾಡಬೇಕಾದ್ರೆ ನೀವು ಹೆಂಗಿರ್ಬೇಕು? ನಿಮಗ ನಾನು ಲೈಕ್ ಮಾಡಬೇಕು. ಮೊಬೈಲ್ದಾಗ ಅಲ್ಲ, ಈಗ ಡೈರೆಕ್ಟ್ ಆಗಿ ನಿಮಗೆ ಲೈಕ್ ಮಾಡೋದು ಅಂತ ಹೇಳ್ತೀವಿ. ಲೈಕ್ ಮಾಡಬೇಕಾದ್ರ ನೀವು ಹೇಗಿರ್ಬೇಕು? ನಮ್ಮಂಗ ನೀವ್ ಇದ್ರಿ ಅಂದ್ರೆ ನಮಗ ಲೈಕ್ ಆಯ್ತ್ರಿ. ಲೈಕ್ ಅಂತೀವಿ, ಹೆಂಗಂತೀವಿ. ಮತ್ ದೇವ್ರು ಯಾವಾಗ ನಮಗ ಲೈಕ್ ಮಾಡ್ತಾನ? ದೇವ್ರಂತಾನ ನನ್ನ ಗುಣಗಳು ನಿನ್ನ ಹತ್ರ ನೋಡ್ದ ಅಂದ್ರೆ ನಾನು ನಿನಗೆ ಲೈಕ್ ಮಾಡ್ತೀನಿ ಅಂತ ದೇವ್ರಂತ. ದೇವ್ರ ಗುಣಗಳು ಏನವಪ್ಪ? ದೇವ್ರ ಗುಣಗಳು ಏನವ ಅಂತಂದ್ರ ಬರೇ ದೇವ್ರು ಏನ್ ಮಾಡ್ತಾನಂದ್ರ ಬೇಡಂಗಿಲ್ಲ ದೇವ್ರು. ನಾವು ಜಬರ್ದಸ್ತಿ ಹೋಗಿ ಆ ದೇವ್ರಿಗೆ ಕೊಡ್ತೇವ್. तेरा तुझको अर्पण, मेरा कुछ भी नहीं है, तेरा तुझको अर्पण. अभी प्रयागराज में जा रहा हूं, वहां पे जाने के बाद वो नदी का पानी लेके उन कुछ गंगा ले ले वो बोल के उन कुछ अर्पण कर देते. गंगा का पानी ले लेना, गंगा में डालना. वैसे ही भगवान का जो सेवा हो रहा है इस दुनिया में, ಭಗವಾನ್ ಬಿ ಸೋಚೇಗ. ಭಗವಂತನು ಕೂಡ ವಿಚಾರ ಮಾಡ್ತಾನಂತ ನನ್ನ ಗುಣಗಳು ಇವ್ರು ಯಾರಲ್ಲಿ ಎದ್ದು ಕಾಣಿಸುದು ಅಂತಂದ್ರ ಅವರಿಗೆ ನಾ ಏನ್ ಬೇಡ್ತೀನಿ ಅಂತಂದ್ರ ಆಶೀರ್ವಾದ ಕೊಡ್ತೀನಿ ಅಂತ. ಏನ್ರಿ, ನಮ್ಮ ಶ್ರೀಮಂತ ದವಾಲೆ ಏನ್ರಿ, ಅವ್ರನ್ನು ಕೂಡ ಈಗ ಶ್ರೀಮಂತ ಅಂತ ನಾವ್ ನೆನೆಸ್ಕೊಂಡ ಮೊದಲು ಸಂಜೋರಿ ಅವ್ರು ದಯಮಾಡಿ ಶ್ರೀಮಂತ 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 ಜಪ ಮಾಡಿದಾಗ ಶ್ರೀಮಂತ ನಡೆದು ಬರ್ತಾನಂತ ದೇವ್ರ ಹೆಂಗ್ ನಡೆದು ಬರಂಗಿಲ್ಲ ಹೇಳ್ರಿ. ಮೊನ್ನೆ ನಾವು ಒಂದು ವಿಚಾರ ಇಟ್ಟೇವು, ಈಗ ಸಂಕಲ್ಪದರಿ ಅಪ್ಪೋರದು ಸಂಕಲ್ಪದ ಅಂತಂದಾಗ ಆಯ್ತ್ರಿ ಅಪ್ಪೋರಿ ಒಂದು ಪತ್ರ ತಯಾರು ಮಾಡ್ರಿ, 50 ಲಕ್ಷ ರೂಪಾಯಿದು ಒಂದು ಪತ್ರ ತಯಾರು ಮಾಡ್ರಿ, ನಾವು ಹೋಗಿ ಅರ್ಪಣೆ ಮಾಡ್ತೀವಿ. ಆದಷ್ಟು ಮಟ್ಟಿಗೆ ಹೇಳಿ ಕೇಳಿ ಏನೇ ಮಾಡಿ ಇಲ್ಲಿ ಅವ್ರದ ಸಂಕಲ್ಪ ಪೂರ್ಣ ಮಾಡೋಣ ಅನ್ನತಕ್ಕಂಥ ಮಾತನ್ನು ಕೂಡ ಶ್ರೀಮಂತ ದವಾಲಿ ಅವ್ರನ್ನು ಕೂಡ ಹೇಳಿದ್ದಾರೆ. ನಮಗೆ ಹೇಳ್ತಾ ಇದ್ದ, ಗಾಳಿ ಯಾರದು? ದೇವ್ರು. ಬೆಳೆ ಯಾರದು?
ದೇವರು. ಹೊಲ ನೆಲ ಮನಿ ಎಲ್ಲ ಇದು ದೇವರ ಕೃಪೆಯಿಂದ ಆಗಿರ್ತಕ್ಕಂಥದ್ದು. ದೇವ್ರು ಏನ್ ಮಾಡ್ತಾನಪ್ಪ ಅಂತಂದ್ರೆ ಇದೆಲ್ಲ ಕುಡ್ಲಿಕ್ಕತ್ತಾನ, ಕೊಡ್ತಾ ಇದ್ದಾನೆ, ಬೆಳಿ ಕೊಡ್ತಾ ಇದ್ದಾನ ಅಂತ ತಿಳ್ಕೊಂಡು ನಾವು ಇವತ್ತು ತಣ್ಣಗೆ ಕುಂತಿದೀವಿ. ಗಾಳಿ ಕೊಟ್ಟಾನ ಅಂತ ತಿಳ್ಕೊಂಡು, ಆಕ್ಸಿಜನ್ ಅದ ಅಂತ ತಿಳ್ಕೊಂಡು ಇವತ್ತ ನಾವ್ ಇದ್ದೀವಿ. ಈ ಆಕ್ಸಿಜನ್ ಕಿಮ್ಮತ್ ಏನು ಅನ್ನತಕ್ಕಂಥದ್ದು ಆಕ್ಸಿಜನ್ ಕಮ್ಮಿ ಇದ್ದಾಗ ಗೊತ್ತಾಗ್ತದೆ. ಕೋವಿಡ್ ಅದಾಗ ಗೊತ್ತಾಗಿದೆ ಅಂತ ಹೇಳಿ ಮತ್ತು ಕೋವಿಡ್ ಹೊಂಟದಂತ ಈಗಿನ ನಿಮ್ಮ ಸತ್ಕಾರ ಮಾಡೋ ಸಲುವಾಗಿ ಏನ್ರಿ. ಈಗ ಸತ್ರಿಗೆ ಸತ್ಯ ಅಂತೇಳಿ ಅಂಜಲ್ ಹೊಂಟ್ರೆ ಯಾರು ಬೇಕು. ನಿಮಗೆ ಕೋವಿಡ್ ಹಂಚಿ ಅದೇ ಹಿಂದೆ ಓಡಬೇಕು. ಹಂಗಾಗಿ ಆಮ್ಲಜನಕ ಆಕ್ಸಿಜನ್ ಡೈಲಿ ನಮಗ ಎಷ್ಟು ಖರ್ಚದಮ್ಮ ಗೊತ್ತದೇನು? ನಮಗ ಡೈಲಿ ಆಕ್ಸಿಜನ್ 7,000 ರೂಪಾಯಿದ ಆಕ್ಸಿಜನ್ ತೋತಾ ಇದೀವಿ. 7,000 ರೂಪಾಯಿ ಖರ್ಚದ ನಮಗ ಡೈಲಿ. ಸಾಂಬಜೈ ನಮ ಪಾರ್ವದೇ ಹರ ಹರ ಮಹಾದೇವ. ಮಜ್ಜಗದ್ಗುರು ಪಂಚಾಚಾರ್ಯ ಮಹಾರಾಜ ಕಿ, ಸದ್ಗುರು ಬಸವಲಿಂಗ ಶಿವಾಚಾರ್ಯ ಮಹಾರಾಜ, ಸದ್ಗುರು ಶಿವಲಿಂಗ ಶಿವಾಚಾರ್ಯ ಮಹಾರಾಜ ಕಿ ಜೈ. ಗಲಿ ಮ್ಯಾಲ ಬರ್ರಿ, ಮ್ಯಾಲ ಬರ್ರಿ ಶಿವ. ನಿಮಗ ಮೊದಲೊಂದು ಮಾತು ತಿಳಿಸ್ಕೊಟ್ಟಿದ್ದಾರೆ. ನೆನಪದನೂ ಇಲ್ಲ ನಿಮಗೆ. ನಾವು ಮಾಡಿರತಕ್ಕಂತ ಪ್ರತಿಫಲದಿಂದ ಸಾಕಾರ ರೂಪದಲ್ಲಿ ಯಾರು ಬರ್ತಾರ? ಸದ್ಗುರುಗಳು ಬರ್ತಾರಂತ ಸಾಕಾರ ರೂಪದಲ್ಲಿ. ಹಾಗ ನಾವು ಅನುಷ್ಠಾನ ಮಾಡಿದ ಪ್ರತಿಫಲವಾಗಿ ಶಿವನ ರೂಪದಲ್ಲಿ ಗುರುಗಳಿಗೆ ದಯ ಮಾಡಿಸೋದು. ಹಾಗ ಭಗವಂತ ನಮಗ ಲೈಕ್ ಮಾಡಬೇಕಾದ್ರ, ಭಗವಂತನ ಕೆಲಸ ನಾವು ಮಾಡಿದೀವಿ ಅಂತಂದಾಗ ನಾವು ದೇವರಿಗೆ ಲೈಕ್ ಆಗ್ತೀವಿ. ದೇವ್ರು ಏನೇನು ಕೊಟ್ಟನಪ್ಪ ನಮಗ? ಹೊಟ್ಟೆ ತುಂಬಾ ಅನ್ನ ಅದ, ಕಣು ತುಂಬ ನಿದ್ದಿ ಅದನೋ ಇಲ್ಲೋ ನಮ್ಗೆ ಗುರುತಿಲ್ಲ. ಅದ ಕಣು ತುಂಬ ನಿದ್ದಿ, ಟೆನ್ಷನ್ ಇದ್ದ ಮೇಲೆ ಎಲ್ಲಿದಿರ್ತೀವಿ. ಆಮ್ಲಜನಕ 7,000 ರೂಪಾಯಿ ಆಮ್ಲಜನಕ ತಗೊಳ್ತಾ ಇದ್ದೀವಿ. ಅಷ್ಟು ನಮಗೆ ಸೇವಾ ಸಲ್ಲಿಸ್ತಾ ಇದ್ದಾನೆ ದೇವರು. ಗಾಳಿ, ಅನ್ನ, ನೀರು, ದಾಣಿ, ಪಾಣಿ ಮತ್ತು ವಾಣಿ, ಇವು ಮೂರು ರತ್ನಗಳು ಅಂತ ಭೂಲೋಕದಲ್ಲಿ. ಒಂದನೇದು ದಾಣಿ ರತ್ನ. ನೀವು ಕೋಳಿಗೆ ರತ್ನಗಳು ಹಾಕ್ರಿ, ತಿಂತದೇನೋ ಕೋಳಿ. ಏನ್ ಹಾಕ್ಬೇಕು? ಅದಕ್ಕೆ ಕಾಳುಗಳೇ ಹಾಕಬೇಕು. ತಿಪ್ಪಿ ಕೆದರ ಕತ್ತು ಅಂತಂದ್ರೆ ರತ್ನಗಳು ಹೊಂಟು ಅಂತ ಅದು ಬಿಡಿಸಕ್ತು ಹೋಲಿ, ನಂದಲ್ಲ ಕೆಲಸದ ಅಂತ ಹೇಳ್ಕೊಂಡು. ಕಾಳು ಸಿಕ್ತು ಅಂತಂದ್ರೆ ರತ್ನ ಸಿಕ್ಕಂಗ ಆಗ್ತದ. ಅದಕ್ಕೆ ದಾಣಿ ಮತ್ತು ಪಾಣಿ ನೀರು ಇವೆರಡೂ ಇದ್ರೂ ಕೂಡ ತಲೆ ತಣ್ಣಗಿರಂಗಿಲ್ಲ. ಅದಕ್ಕೆ ಏನ್ಬೇಕು? ವಾಣಿ, ಗುರುಗಳ ವಾಣಿ. ಆಗಿರತಕ್ಕಂತ ಸೇವೆ ದೇವರು ನಮಗ ಕಲ್ಪಿಸಿ ಕೊಟ್ಟಿದ್ದಾನೆ. ದೇವರ ಕೆಲಸ ಕೊಡ್ತಕ್ಕಂಥದ್ದು. ಕೊಟ್ಟ ನಂತರ
ನಮ್ಮಲ್ಲಿ ಇರತಕ್ಕಂಥ ವಸ್ತು ಅದರಲ್ಲಿ ಸ್ವಲ್ಪ ನಾವು ಸೇವಾ ಮಾಡಿದೀವಿ ಅಂತಂದಾಗ, ನಾವು ಕೊಡೋದು ಕಲ್ತೀವಿ ಅಂತಂದಾಗ ದೇವ್ರಂತನ ಈ ನನ್ನವನೇ ಏನಪ್ಪ ಅಂತೇಳಿ ಅವಾಗ ನಿಮಗೆ ಲೈಕ್ ಮಾಡ್ತಾನಂತ. ಗೊತ್ತೈತಿಲ್ಲ? ಎಷ್ಟು ಬಿ ದೇವ್ರು ಕೊಟ್ಟರು ಕೂಡ ಅಲ್ಲೇ ಹಡಪು ಮಾಡ್ಕೊಡಂತಕ್ಕಂಥ ವಿಚಾರ ಇತ್ತು, ಕೊಡ್ತಕ್ಕಂಥ ವಿಚಾರ ಇರಲಿಲ್ಲ ಅಂದ್ರೆ ದೇವ್ರು ನಮಗೆ ಲೈಕ್ ಮಾಡಂಗಿಲ್ಲ. ಅದಕ್ಕೆ ಅಂಥ ಗುಣಗಳನ್ನ ಕಲ್ಕೊಳ್ಬೇಕು. ದೇವತಾ ದೇನೇವಾಲ ದೇವತಾ, ಲೇನೇವಾಲ ರಾಕ್ಷಸ. ದೇನೇವಾಲ ದೇವ್ರಂತ ಮನುಷ್ಯರ್ರಿ, ದೇವ್ರಂತ ಮನುಷ್ಯರು ಯಾವಾಗಂತೀವ್? ಹಡಪ್ ಮಾಡಂತ ಮನುಷ್ಯನಂತೀವಿ. ದಾನ ಧರ್ಮ ಮಾಡತಕ್ಕಂಥ ಮನುಷ್ಯನಿಗೆ ನಾವೇನಂತೀವಿ? ದೇವ್ರಂತ ಮನುಷ್ಯರಿ, ಬಹಳ ದಾನಿಗಳರ್ರಿ ಅಂತ ತಿಳ್ಕೊಂಡು ಅವ್ರದ್ದು ಗುಣಗಾನ ನಾವು ಮಾಡ್ತೀವಿ. ಅದೇ ರೀತಿ ನಮ್ಮ ಭಾಗ್ಯವನ್ನ ಬದಲಾಯಿಸುವಂಥ ಯಾವುದಪ್ಪ ದಾನ? ಯಾವ ದಾನ ಮಾಡೋದರಿಂದ ನಮ್ಮ ಭಾಗ್ಯ ಬದಲಾಗುತ್ತದೆ? ನಿಮ್ಮ ಭಾಗ್ಯದಾಗ ಆಯುಷ್ಯ ಇಲ್ಲ, ಆರೋಗ್ಯ ಇಲ್ಲ, ಐಶ್ವರ್ಯ ಇಲ್ಲ, ಯಶಸ್ವಿ ಇಲ್ಲ, ಆನಂದ ಇಲ್ಲ. ಅಂಥ ವ್ಯಕ್ತಿಗಳ ಭಾಗ್ಯದಲ್ಲಿ ಇರಲಿಲ್ಲ ಅಂತಂದ್ರ, ಅಂತ ಭಾಗ್ಯದಾಗೆ ಇರ್ಲಾರ್ದಂಥ ಭಾಗ್ಯವನ್ನ ಬದಲಾಯಿಸಬೇಕಾದ್ರ ಎಂಥ ದಾನ ಮಾಡಬೇಕು ಅಂತ ಒಂದು ಪ್ರಶ್ನೆ ಬರ್ತದೆ. ಕೇಳಿದ್ರಿ? ನಮ್ಮ ಭಾಗ್ಯದಾಗ ದುಡ್ಡಿಲ್ಲ, ನಮ್ಮ ಭಾಗ್ಯದಾಗ ಆಯುಷ್ಯ ಇಲ್ಲ, ನಮ್ಮ ಭಾಗ್ಯದಾಗ ಆರೋಗ್ಯ ಇಲ್ಲ. ಆದ್ರೆ ನನಗೆ ಆರೋಗ್ಯ ಬೇಕಾಗ್ಯದ, ನನಗೆ ಆಯುಷ್ಯ ಬೇಕಾಗ್ಯದ, ನನಗೆ ಐಶ್ವರ್ಯ ಬೇಕಾಗ್ಯದ, ನನಗೆ ಯಶಸ್ವಿ ಬೇಕಾಗ್ಯದ, ನನಗೆ ಆನಂದ ಬೇಕಾಗ್ಯದ. ಆದ್ರೆ ಎಂಥ ದಾನ ಮಾಡಿದ್ರ ಇದು ಬದಲಾಯಿಸಬಹುದು ಅನ್ನತಕ್ಕಂಥ ಮಾತು, ದಾನ ಅನ್ನತಕ್ಕಂಥ ಮಾತಿನಿಂದ ಇವತ್ತು ನಮಗ ಸ್ವಲ್ಪ ನೆನಪು ಬಂತು. ಅದಕ್ಕೆ ಇದಿಷ್ಟು ಹೇಳಿ ಗುರುಗಳ ಆಶೀರ್ವಚನ ತೋಳೋಣ. ಎಲ್ಲರಿಗೆ ತಮ್ಮ ತಮ್ಮ ಸ್ವಗ್ರಹಕ್ಕೆ ಹೋಗ್ಬೇಕಾಗ್ಯದ, ಸ್ವಸ್ಥಾನಕ್ಕೆ ಹೋಗ್ಬೇಕಾಗ್ಯದ. ಎಷ್ಟೋ ಅಡಿಯಡಚಿನ ಇದ್ರು ಕೂಡ ನಮ್ಮ ಶಿವಕುಮಾರ್ ಅವರು, ಶ್ರೀಕಾಂತ್ ಅವರು ಮತ್ತ ಕಾರ್ತಿಕನ ಇವು ತ್ರಿಮೂರ್ತಿಗಳು. ಶ್ರೀಕಾಂತ್ ಹೋದನ? ಹಾ, ಇವು ಮೂರು ಮೂರ್ತಿಗಳ ಸೇವಾ ಬಹಳ ಆಗ್ಯದ ನಮಗಿಲ್ಲಿ. ಏನ್ ಹೇಳ್ತಿದ್ರಿ? ನಮ್ಮ ಭಾಗ್ಯದಲ್ಲಿ ಇರ್ಲಾರ್ದಂತ ವಸ್ತು ನಮಗ ಪ್ರಾಪ್ತಿ ಆಗ್ಬೇಕಾದ್ರ ಎಂಥ ದಾನ ಮಾಡಬೇಕು ಅನ್ನತಕ್ಕಂಥದ್ದು ಮಾತ ನಮಗೆ ಹೇಳ್ತಾ ಇದ್ದಾರೆ. ದೇವರು ನಮ್ಮ ಅಭಿಷೇಕ, ನಮ್ಮ ಪೂಜಾ, ನಮ್ಮ ಪಾಠ ಸ್ವೀಕಾರ ಮಾಡ್ಕೊಳ್ಬೇಕಾದ್ರೂ ಕೂಡ ಅಕ್ಕ ಮಾದೇವಿ ಹೇಳ್ತಾ ಇದ್ದಾಳೆ. ಏನ್ ಹೇಳ್ತಾ ಇದ್ದಾಳೆ? ಸಜ್ಜನಳಾಗಿ ಮಜ್ಜನ ಕೆರೆಯುವೆ, ಶಾಂತಳಾಗಿ ಪೂಜೆಗೈಯುವೆ. ದೇವ್ರ ಹೆಂಗನ? ಶಾಂತಿದ. ಎಲ್ಲಿಯವರೆಗೆ ನಾವು ಶಾಂತಾಗಿ ನಾವು ಪೂಜೆ ಮಾಡಂಗಿಲ್ಲ, ಅಲ್ಲಿಯವರೆಗೆ ದೇವರು ಪ್ರಸನ್ನ ಆಗೋದಿಲ್ಲ. ಎಲ್ಲಿಯವರೆಗೆ ನಾವು ಸಜ್ಜನರಾಗಿ ಎಲ್ಲ ದುರ್ಗುಣಗಳನ್ನ ಆ ಬಾಗಲ ಆಚೆಗೆ ಬಿಟ್ಟು ಮತ್ತೆ ಹೋಗ ಮುಂದೆ ತೊಗೊಂಡೋದಿಲ್ಲ, ಆ ಕಡೆ ಅವಕ್ಕೆ ಬಿಟ್ಟು ಅವಕ್ಕೆ ಸುಟ್ಟ ಹಾಕಿ ಒಳಗ ಬಂದು ಸಜ್ಜನರಾಗಿ ಮಜ್ಜನಕ್ಕೆ ಎರೆಯುವೆ. ಅವಾಗ ದೇವ್ರು ಪ್ರಸನ್ನ ಆಗ್ತಾನಂತ. ಅವಗುಣಗಳನ್ನ ಎಲ್ಲ ದೇವ್ರಿಗೆ ಅರ್ಪಿತ ಮಾಡುವಂತಂದ್ರ ಅದಕ್ಕೆ ನೋಡ್ರಿ, ಅಕ್ಕ ಫೂಲ್ ಎಕ್ಕಿ ಹೂವನು ಏರಿಸ್ತಾರ ಶಿವನಿಗೆ. ನಿಮ್ ತಲೆ ಅಂಗಳದಾಗ ನೋಡ್ರಿ, ಬಿಳಿ ಎಕ್ಕಿ ಹೂವ, ಬಿಳಿ ಎಕ್ಕಿ ಹೂವ ಏನು ಅಮೃತದ ಏನದು? ವಿಷ.
ವಿಷಾರಿ ಇರತಕ್ಕಂತ ಹೂವು ಯಾಕೆ ಇರಿಸ್ತೀವಿ ಅಂತಂದ್ರ ನಮ್ಮಲ್ಲಿ ವಿಷಾರಿಯಾಗಿರತಕ್ಕಂತ ಅವಗುಣಗಳನ್ನು ಕೂಡ ಆ ಹೂವಿನಕಿನ ಆ ಗಿಡದಕಿನ ಹೆಚ್ಚಿಗೆ ಡೇಂಜರ್ ಅಂತ ನಮ್ಮಲ್ಲಿ ವಿಷ ಗುಣಗಳು, ಕೆಟ್ಟ ಗುಣಗಳು. ಆ ಕೆಟ್ಟ ಗುಣಗಳು ದೇವರ ಎದುರಿಗಿಟ್ಟಾಗ ಸುಟ್ಟು ಭಸ್ಮ ಮಾಡ್ತಾನಂತ. ಅದಕ್ಕೆ ಸಜ್ಜನಳಾಗಿ ಮಜ್ಜನೆ ಕೆರೆಯುವೆ. ಹಂಗ ಒಬ್ಬ ರಾಜ ಬಹಳ ಸೇವಾ ಮಾಡ್ತಿದ್ದ. ಆ ಸ್ವಾಮಿ ಮಾಡ್ದಂಗ ಅಲ್ಲಿ ಮಾಡತ್ತಾರ ನೋಡ್ರಿ ಸೇವೆ. ಹಂಗ ಪೂಜೆ, ಅವ್ರದ್ದು ಪೂಜೆನೆ ಮುಗಿಗಿಲ್ಲ. ಮುಂಜಾನೆ ಸಂಜೆ ತನ ಪೂಜೆ ಮುಗಿಲಿಲ್ಲ. ಪೂಜಾ ಪ್ರಸಾದ ಅದು ಇದು. ಅವ ಹುಡುಗ ಸಣ್ಣವ ಇರ್ಲಿಕ್ಕಾಗಿನೂ ಕೂಡ ಆ ಪೂಜೆದಾಗೆ ಅವ್ರಿಗೆ ರೂಢಿ ಬಿದ್ದೋಗ್ಯ. ಹಾಗ ಕಂಟಿನ್ಯೂ ರಾಜ ಪೂಜಾ ಮಾಡಬೇಕು. ಆ ರಾಜನ ಹತ್ರ ಗುಣಗಳು ಹೇಗಿತ್ತು ಅಂತಂದ್ರ ದೇವರ ಗುಣಗಳಿದ್ದಂಗ ಆತನ ಹತ್ರ ಗುಣ ಇತ್ತು. ಎಲ್ಲರೂ ಕೊಂಡಾಡ್ತಿದ್ರು, ಎಂಥ ರಾಜ ಎಂಥ ರಾಜ, ನಮ್ಮ ಭಾಗ್ಯಕ್ಕ ಇಂಥ ರಾಜ ಸಿಕ್ಕನ ಅಂತ ಹೇಳ್ಕೊಂಡು ಎಲ್ಲ ಅವನಿಗೆ ಗುಣಗಾನ ಮಾಡ್ತಿದ್ರು. ಕೆಲಸಗತ್ತ ನಿಮಗೆ ಎಲ್ಲರಿಗೆ ನನ್ನ ಪ್ರವಚನಗಳ ಗುಣಗಾನ ಮಾಡ್ತಿದ್ರು. ಒಂದ್ ದಿವಸ ಮುಂಜಾನೆ ದೇವ್ರ ಪೂಜೆಗೆ ಹೋಗ್ಬೇಕು ಅಂತ ತಿಳ್ಕೊಂಡು ರಾಜ ರಾಣಿ ಇಬ್ರು ರೇಣುಕಾಚಾರ್ಯ ಮಂದಿರದ ಹಾಗೆ ಒಂದು ದೊಡ್ಡ ಮಂದಿರ, ಶಿವನ ಮಂದಿರಕ್ಕೆ ಪೂಜೆ ಮಾಡುವುದಕ್ಕಾಗಿ ಬರ್ತಾ ಇದ್ರು. ಮುಂಜಾನೆ ಒಬ್ಬಕ್ಕೆ ಹೆಣ್ಮಗಳು ಏನ್ ಮಾಡಿದಳಂದ್ರ ಕಸ ಹುಡುಕ್ತಾ ಇದ್ರು. ಆ ಮನಿ ಅಂಗಳ ಹುಡುಗುತ್ತಾ ರಾಜನ ನೋಡಿದ ತಕ್ಷಣನೇ ಕಸ ಅಲ್ಲೇ ಬಿಟ್ಟು ಬಾರಿಗೆ ಅಲ್ಲೇ ಬಿಡಿಸಾಕಿ ಒಳಗೆ ಹೋಗಿ ಧಡಲ್ಲಂತ ತಟ್ಟಿ ಹಚ್ಕೊಂಡ್ರು. ಅವನಿಗನ್ನಿಸ್ತು ಎಲ್ಲರೂ ನೋಡಿ ನನಗ ಓಡಿ ಬಂದು ಕೈ ಮುಗಿತಾರ, ಈ ಅಮ್ಮ ಹಿಂಗೇನ್ ಮಾಡ್ದಳು, ಬಾರಿಗೆ ಬಿಡಿಸಿ ಹಾಕಿ ಹೋಗಿ ತಟ್ಟಿ ಹಾಕಿ ಹಚ್ಕೊಂಡ್ಳು ಅಂತ ತಿಳ್ಕೊಂಡು ವಿಚಾರ ಮಾಡ್ತಾ ಗುಡಿಗೆ ಹೋದ್ರು, ಪೂಜಾ ಮಾಡಿದ್ರು. ಅವನ ಮನಸ್ಸಿಂದ ಕುಂತು ಇದು ಹಿಂಗ್ಯಾಂಗ ವರ್ತನೆ ಮಾಡಿದಳು ಈಕೆ ಅಂತ ತಿಳ್ಕೊಂಡು ಸೇವಕರಿಗೆ ಕರೆಸಿ, ನೋಡ್ರಿ ಇಂಥ ಮನಿ ನಿಶಾನಿ ಹೇಳಿ ಒಬ್ಬಕ್ಕೆ ಹೆಣ್ಮಗಳು ಈ ರೀತಿಯಾಗಿ ವರ್ತನೆ ಮಾಡಿದಾಳ, ಅದು ಹಿಂಗೆ ಯಾಕೆ ಮಾಡಿದಳು ನನಗೆ ಆಕಿ ಕೇಳದದ, ಆಕಿ ಕರ್ಕೊಂಡ್ ಬರ್ರಿ, ಆ ಅಮ್ಮ ಕರ್ಕೊಂಡ್ ಬರ್ರಿ ಅಂತ ಹೇಳಿ ಹೇಳಿದಾಗ ಸೇವಕರು ಹೋಗಿ ರಾಜರ ಆಜ್ಞೆದ ನಡ್ರಿ. ಅವಾಗ ಸ್ವಲ್ಪ ಅಂಜಿಕೆ ಆಯ್ತು ಅಮ್ಮಗ, ಏನ್ ಮಾಡ್ತಾರೋ ಇವನು ಅಂದ್ರೂ ಕೂಡ ಧೈರ್ಯ ಮಾಡಿ ರಾಜರ ಹತ್ರ ಬಂದರು. ಕ್ಷಮಾ ನೀಡತಕ್ಕಂತ ಗುಣ ನಮ್ಮ ರಾಜರ ಹತ್ರ ಅದ, ನನಗಂತ ಅಹಿತ ಏನೂ ಆಗೋದಿಲ್ಲ ಅನ್ನೋದು ವಿಚಾರ ಮಾಡಿ ಹೋಗಿ ನಿಂತು ಕೈ ಜೋಡಿಸಿ, ಒಂದು ಮಾತು ಕೇಳ್ತೀನಿ ಅಮ್ಮ ನಿಮ್ಗೆ, ನಾನು ಮುಂಜಾನೆ ಹೋಗುವಾಗ ಈ ರೀತಿಯಾಗಿ ವರ್ತನೆ ಯಾಕೆ ಮಾಡದಿ, ಏನಂತ ಉದ್ದೇಶ ಏನು ನಿಮ್ಮದು ಅಂತ ಕೇಳಿದಾಗ ನೀವು ತಪ್ಪು ತಿಳಿಯಲ್ಲ ಅಂತಂದ್ರೆ ಒಂದು ಮಾತು ಹೇಳ್ತೀನಿ, ಹೇಳು ನಂದಿಂದ ಅಂಥದ್ದು ಏನು ತಪ್ಪಾಗ್ಯದ, ಹೇಳು ನಿಮ್ಮದೇನು ತಪ್ಪಾಗಿಲ್ರಿ, ಹಿಂಗ್ಯಾಕೆ ಮಾಡಿದ್ವಿ, ಏನಿಲ್ಲ ನಿನಗ ಮಕ್ಕಳಿಲ್ಲ, ಮುಂಜಾನೆ ಎದ್ದು ನಿನ್ನಂತವ್ರ ಮುಖ ನೋಡಿದ್ರ ನನ್ ದಿನ ಬರೋಬರು ಹೋಗಲ್ಲ ಅಂತ ತಿಳ್ಕೊಂಡು ದಡಲಂತ ತಟ್ಟಿ ಹಾಕಿನಿ ಅಂದಳಂತ. 15 ವರ್ಷ ಆಗಿತ್ತು, ಮಕ್ಕಳಾಗಿರ್ಲಿಲ್ಲ ಅವನಿಗೆ. ಅವಾಗ ಮುಂಜಾನೆ ಎದ್ದು ರಾಜನ ಮುಖ ನೋಡೋದರಿಂದ ನಮ್ಮ ಜೀವನ ದುಃಖಿ ಆಗ್ತದ ಅನ್ನತಕ್ಕಂಥದ್ದು ಮಾತು. ಇವತ್ತು ಆ ಮಾತಿಗೆ ನಾನು ಉಲ್ಟ ಮಾಡಾಕ್ತೇನೆ ಅಂತ ತಿಳ್ಕೊಂಡು ಒಂದು ತಟ್ಟಿಯೊಳಗ ಒಂದು ಥಾಲಿ, ಅದ್ರ ತುಂಬಾ ಬಂಗಾರದ ನಾಣ್ಯಗಳು ತುಂಬಿಕೊಂಡು ಬಂದು ಈ ಅಮ್ಮಗ್ ಕೊಡ್ರಿ. ಬೇಡ ರಾಜರೇ ಬೇಡ, ಇಲ್ಲಿಲ್ಲ ತಗೋ, ಆಕಿ ತಗೊಂಡ. ಇವತ್ತು ಮುಂಜಾನೆ ರಾಜನ ಮುಖ ನೋಡೋದ್ರಿಂದ ಏನೈತಿ ನಿನಗೆ, ಇವತ್ತು
ಬಂಗಾರ ಸಿಕ್ತು, ಒಂದು ಥಾಲಿ ಬಂಗಾರ ಸಿಕ್ತು. ಇಲ್ರಿ ನೀವು ಬಹಳ ಒಳ್ಳೆಯವರಿದ್ರಿ, ನನಗೇನು ಬಂಗಾರ ತಂಗಿಲ್ಲ. ಇಲ್ಲ 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 ತಗೋ. ಮತ್ತ ಆದೇಶ ಕೊಟ್ಟ, ಯಾರು ಮುಂಜಾನೆ ಎದ್ದು ನನ್ನ ಮುಖ ನೋಡ್ತಾರ ಅವರಿಗೆ ಬಂಗಾರದ ನಾಣ್ಯ ದಾನ ಮಾಡು ಅಂತ ಆದೇಶ ಕೊಟ್ಟಂತ ರಾಜ. ಅಂದ್ರೂ ಕೂಡ ಅವನ ಮನಸ್ಸಿನೊಳಗ ಮಕ್ಕಳಿಲ್ಲಲ್ಲಪ್ಪ ಅಂತ ಕೊರಗಿತ್ತವನಿ. ಹೇಗಾದರೂ ಮಾಡಿ ಆಶೀರ್ವಾದ ತಗೋಬೇಕು ಅಂತ ವಿಚಾರ ಮಾಡಿ ಎಷ್ಟೇ ಪೂಜೆ ಮಾಡಿದ್ರನು, ಎಷ್ಟೇ ಜಪ ಮಾಡಿದ್ರನು, ತಪ ಮಾಡಿದ್ರನು, ದಾನ ಮಾಡಿದ್ರನು, ಧರ್ಮ ಮಾಡಿದ್ರನು ಅವನಿಗೆ ಸಂತಾನದ ಭಾಗ್ಯ ಆಗಲಿಲ್ಲ. ಗುಡಿ ಗುಂಡಾರ ಎಲ್ಲ ತಿರುಗಾಡದ್ರ. ಆಖರಿಗೆ ಷಣ್ಮುಖಪ್ಪನಂತರ ಬಂದು ರಾಜ ಕೇಳ್ಕೊಂಡ್ರಂತ, ನನಗ ಸಂತಾನದ ಭಾಗ್ಯ ಇಲ್ಲ, ಹೆಂಗ ಮಾಡ್ಲಿ? ಇಲ್ಲೊಬ್ರು ಮಹಾತ್ಮರ, ಅವರಿಗೆ ನೀವು ಭೇಟಿ ಆಗ್ರಿ, ನಿಮ್ಮ ಭಾಗ್ಯ ಪರಿವರ್ತನೆ ಮಾಡ್ತಾರ ಅವರು. ಅವಾಗ ಅವರ ಅಡ್ರೆಸ್ ತಗೊಂಡು ಆ ಸತ್ಪುರುಷರ ಹತ್ರ ಹೋಗಿ ಸಾಷ್ಟಾಂಗ ನಮಸ್ಕಾರ ಮಾಡಿ ತಮ್ಮ ಮನಸ್ಸಿನ ಆಕಾಂಕ್ಷೆಯನ್ನು ಅವರೆದುರಿಗಿಟ್ಟು ಅವಾಗ ಅವರು ಕಣ್ಣು ಮುಚ್ಚಿ ಧ್ಯಾನ ಮಾಡಿ ಹೇಳಿದ್ರು, ನಿನ್ನ ಭಾಗ್ಯದಾಗ ಮಕ್ಕಳಿಲ್ಲಲ್ಲಪ್ಪ, ನೀವೇನೇ ಮಾಡ್ರಿ ಗುರುಗಳೇ, ನಾನು ಜಪ ತಪ ಪೂಜಾ ಪಾಠ ಇವೆಲ್ಲ ಮಾಡ್ಕೋಂತ ಬಂದಿದ್ದೀನಿ. ಸ್ವಲ್ಪ ಆದರೂ ಪುಣ್ಯದ ವೃದ್ಧಿ ಇತ್ತಂದ್ರ ನನಗೆ ಮಕ್ಕಳದ ಆಶೀರ್ವಾದ ಮಾಡ್ರಿ ಅಂತಂದಾಗ ಮತ್ತೆ ಧ್ಯಾನ ಮಾಡಿ ನೋಡಿದ್ರು ಅವನ ಪುಣ್ಯ ಸಂಗ್ರಹ ಬಹಳಷ್ಟಾಗಿತ್ತು. ಅವಾಗ ಅಂದ್ರು, ನೋಡ್ರಿ ನಿಮಗ ಮಗ ಹುಟ್ಟುತ್ತಾನ ಆಶೀರ್ವಾದದಿಂದ, ಆದ್ರ 25 ವರ್ಷ ತನ ನಿಮ್ ಮಗ ಇರ್ತಾನ, ಆಮೇಲೆ ನಿಮ್ ಮಗ ಪ್ರಾಣ ತ್ಯಾಗ ಮಾಡ್ತಾನ. ಅವ್ರ ರಾಜಾರಾಣಿ ಇಬ್ರು ಒಬ್ರಿಗೊಬ್ರು ಮುಖ ನೋಡಿ, ಎಷ್ಟಾದರೂ ಆಗಲಿ, ಎಷ್ಟೇ ದಿವಸ ಬದುಕಲಿ, ಬಂಜಿ ಅನ್ನತಕ್ಕಂಥ ಮಾತ ನಾ ಕಳ್ಕೊಳ್ತೀನಿ, ಬೇಡ್ಕೋರಿ ಅಂತ ಹೇಳ್ಕೊಂಡು ಆ ಆಶೀರ್ವಾದ ಮಾಡ್ಕೊಂಡು ಹೋದ್ರಂತ. ಮುತ್ತಿನಂತ ಮಗ ಹುಟ್ಟದ. ಬರಬರ್ತಾ ಬೆಳವಣಿಗೆ ಆಯಿತು. ಆಗಿ ವಯಸ್ಸಿಗೆ ಬಂದ ನಂತರ ಇನ್ನೇನು 24 ವಯಸ್ಸು. ಇನ್ನು ಪರರಾಜ್ಯದಿಂದ ಒಬ್ಬ ರಾಜ ಆತನ ಕನ್ಯೆಗಾಗಿ ಅವನು ವರ ಹುಡುಕ್ತಾ ಇದ್ದಂತೆ. ಇದು ಗುರುತೈತಿ, ಇಲ್ಲೊಬ್ಬ ಹುಡುಗ ಸಜ್ಜನಾಗಿರತಕ್ಕಂಥ ರಾಜನ ಮಗ ಇದ್ದಾನೆ, ಅವನ ಜೊತೆಗೆ ನಾವು ಕೂಡ ನೆಂಟಸ್ಥಾನ ಮಾಡಬೇಕು ಅಂತ ಹೇಳ್ಕೊಂಡು ಪ್ರಸ್ತಾವ ತಗೊಂಡು ಬಂದ್ರು ಅವ್ರ ಹತ್ರ, ಈ ರಾಜನ ಹತ್ರ. ಅವನಿಗೆ ಕೊರಗಿತ್ತಲ್ಲ, ಏನಿತ್ತು? ಮದಿ ಆದ ತಕ್ಷಣನೇ ನನ್ನ ಮಗ ಏನೋ 1 ವರ್ಷ ಆರಾಮ್ ಇರಬಹುದು, ಮತ್ತ ಆಮೇಲೆ ನನ್ನ ಮಗ ಶರೀರ ಬಿಡ್ತಾನ ಅನ್ನತಕ್ಕಂಥ ಮಾತು ಅವನಿಗೆ ನೆನಪು ಬಂದು, ಈ ಮಾತು ಹೊಟ್ಟೆಗೆ ಇರ್ಲಾರ್ದಂಗ ನೆಂಟಸ್ಥಾನ ಮಾಡೋರು ಕೆಲವೊಬ್ರು ಮುಚ್ಚಿಡ್ತಾರ, ಕೆಲವೊಬ್ರು ಖುಲ್ಲನೆ ಮಾಡಿ ಹಾಕ್ತಾರ. ಏನ್ರಿ? ಯಾವಾಗಲಾದರೂ ಒಂದಿನ ಅದು ಹೊರಗೆ ಬೀಳೋದಿಲ್ಲ. ನಾವು ಏನು ಮಾಡಿದ್ದೆಲ್ಲ ಮೊದಲೇ ಹೇಳಿಬಿಟ್ರು ಬೇಫಿಕರ್. ಅವಾಗ ಇನ್ನು 1 ವರ್ಷ ಸುಖವಾಗಿ ಆತ ಬದುಕ್ತಾನ, ಆನಂತರ ಈತ ಶರೀರ ಬಿಡ್ತಾ ಇದ್ದಾನೆ. ಅವಾಗ ರಾಜ ನಕ್ಕು ಅಂದಂತ, ಭವಿಷ್ಯ ಯಾರ ಕೈದಾನ ಮಾತದ, ಯಾಕೆ ಟೆನ್ಷನ್ ತೋತೀರಿ? ನನ್ನ ಮಗಳದ್ದು ಏನೇಕಾಗಲಕ್ಕ, ಪರಂತು ನನ್ನ ಮಗಳ ನಿಮ್ಮ ಮಗನಿಗೆ ಕೊಟ್ಟು ಮದುವೆ ಮಾಡ್ತೀನಿ ಅಂತ ಒಪ್ಪಿಗೆ ಕೊಟ್ಟ. ವೈಭವದಿಂದ ಮದುವೆ ಆಯ್ತು, ನೆರವೇರ್ತು. ಮದುವೆ ಆಯ್ತು. ಏನು ಸುಖದ ಜೀವನಗಳು ಕಳಿಬೇಕಾದ್ರೆ ಕಠಿಣ ಹೋಗಂಗಿಲ್ಲ. सुख का दिन रहता नहीं है, दुख का दिन कटता नहीं है. ದುಃಖದ ದಿನಗಳು ಕಟಾಸಂಗಿಲ್ಲ ಅಂತ.
ನಿಮ್ಮ ಹಲ್ಲ ನೋಯ್ತಿತ್ತು ಅಂತ ಹೇಳಿರಿ, ಹಲಿಬ್ಯಾನಿ ಎದ್ದಿತ್ತು, ನಿಮಗ್ ಬೆಳಗಾನ ತೆಗಿಬೇಕಾದ್ರಂತನ ಇದು ಏಟಪ್ಪ ಎಷ್ಟು ರಾತ್ರಿ ಅದ ಇದು ಅಂತ ಅನಿಸ್ತದಂತ ನೊಯ್ಯನಿಗೆ. ಮತ್ತ ನೊಯ್ಲಾರ್ದವನಿಗೆ ಹೊತ್ತು ಏನಂತೋಡೆ 2 ತಾಸು ಇರದಿತ್ತ ರಾತ್ರಿ ಅಂತ ಅನಿಸ್ತದ. ಸುಖದಿಂದ ನಿದ್ದೆ ಹೊಡೆಯವನಿಗೆ. ಅದಕ್ಕ ಸುಖ ಹೋಗದ ಗುರುತಾಗಂಗಿಲ್ಲ, ದುಃಖ ಆದಷ್ಟು ಹೋಗೋದಿಲ್ಲ. ಬರಬರ್ತಾ ಆ ಹುಡುಗಿ ಇಷ್ಟು ಪೂಜಾ ಜಪ ತಪ ದಾನ ಧರ್ಮ ಒಂದು ನೇಮ ಮಾಡಿದ್ಳು ಅಮ್ಮ. ಯಾರು? ಆ ರಾಣಿ ಹುಡುಗನ ಹೆಂಡತಿ. ಏನ್ ನೇಮತ್ತು? ಆ ಚಿಕ್ಕವರಿರ್ಲಿಕ್ಕಾಗಿ ದೇವರ ಪೂಜಾ ಮಾಡಬೇಕು, ಜಂಗಮರಿಗೆ ತೃಪ್ತಿ ಮಾಡಬೇಕು, ಬಂದಂತ ಸಾಧುಗಳಿಗೆ ತೃಪ್ತಿ ಮಾಡಬೇಕು, ಆಮೇಲೆ ಪ್ರಸಾದ ಗ್ರಹಣ ಮಾಡಬೇಕು. ಮೊದಲು ಜಂಗಮ ತೃಪ್ತಿ, ಗುರುವಿನ ತೃಪ್ತಿ ಮತ್ತು ದೇವನ ಪೂಜೆ. ನಮ್ಮ ಲಿಂಗಾಯತರಲ್ಲಿನೂ ಕೂಡ ಅದೇ ಇತ್ತು. ವೀರಶೈವ ಲಿಂಗಾಯತರಲ್ಲಿ ಡೇಲಿ ಸ್ವಾಮಿಗಳಿಗೆ ಕರ್ಕೊಂಡು ಬಂದು ಜಂಗಮರಿಗೆ ಊಟ ಮಾಡಿಸಿ ಆಮೇಲೆ ಅವರೆಲ್ಲ ಪ್ರಸಾದ ಮಾಡ್ತಿದ್ರಂತ. ಆಗಿನ ಕಾಲಕ್ಕೆ ನಾವು ಸಣ್ಣವರಿಂದ ಕರೀತಿದ್ರು. ಡೈಲಿ ವಾರದಯ್ಯವರು ಇದ್ರು. ವಾರದಯ್ಯಗಳು ಅಂದ್ರೆ ಸೋಮವಾರ ಕರೆಯೋರು ಇದ್ರು, ಡೈಲಿ ಕರೆಯೋರು ಇದ್ರು. ಆಮೇಲೆ ಅಮಾಸಿ ಕರೆಯೋರಿದ್ರು, ಮತ್ತು ಮಹಾಶಿವರಾತ್ರಿಗೆ ಕರೆಯೋರಿದ್ರು. ವರ್ಷಿಗೊಮ್ಮೆ ಕರೆಯೋರು ಒಬ್ಬೊಬ್ಬರು 8 ದಿವಸಕ್ಕೊಬ್ಬ ಕರಿತಿದ್ರು. ಕೆಲವೊಬ್ಬರು ಡೈಲಿ ಕರೆದು ಅವರಿಗೆ ಪೂಜಾ ಪ್ರಸಾದ ಎಲ್ಲ ಮಾಡಿ ಅವ್ರಿಗೆ ಹೊಟ್ಟೆ ತುಂಬಾ ಊಟ ಕೊಟ್ಟೆ ಹಿಂದ್ರಗಡಿ ಎಲ್ಲರೂ ಮನೆಯೊಳಗೆ ಊಟ ಮಾಡ್ತಿದ್ರು. ಈ ಪರಂಪರೆ ಯಾರು ಮಾಡ್ತಿದ್ರಂದ್ರ ಈ ರಾಜನ ಹೆಂಡತಿ. ಅಲ್ಲಿದು ಪರಂಪರೆ ನಾನು ಕಂಟಿನ್ಯೂ ಮಾಡ್ತೀನಿ, ಹಾಗಿದ್ರೆ ನಿಮ್ಗ ನಾ ಮದಿ ಆಗ್ತೀನಿ ಅಂತ ತಿಳ್ಕೊಂಡು ಬೇಡ್ಕೊಂಡ್ಳು ಅಂತ. ಇಲ್ಲ, ನಿನಗೇನ ಅಡ್ಡ ಬರಂಗಿಲ್ಲ. ನಿನ್ನೊಬ್ರು ಬಂದಿದ್ರು 1000 ಕರೋಡ್ ಮನುಷ್ಯ ಅಂತ. ನಿನ್ನ ಹೇಳೋನ ಏನಂಗೆ ಗೊತ್ತಿಲ್ಲ. 1000 ಕರೋಡ್ ಅಷ್ಟು ದುಡ್ಡು ಇರತಕ್ಕಂಥ ಶ್ರೀಮಂತ ಮನುಷ್ಯ ಬಂದು ಅಳ್ಕೋಂತ ಕುಂತ. ಯಾಕಪ್ಪ, ಏನಾಗ್ಯದ? ಏನಿಲ್ಲ, ಮದಿ ಮಾಡಿದೇವ್ರಿ, ಮದಿ ಮಾಡಿದೀವಿ. ಮತ್ತೆ ಯಾಕ? 1 ತಿಂಗಳಿಗೆ ಇರ್ಲಿಲ್ಲ ಹುಡುಗಿ, ಹೋಗ್ಯಾಳ. ಯಾಕೆ ಹೋಗ್ಯಾಳ ಅಂತ ಕೇಳ್ದ. ಈಗ ಕೇಳಿದ್ರು ನಿಮ್ಗೆ ಪರೇಶಾನ್ ಆಗ್ತೀರಿ, ನಾನು ಪರೇಶಾನ್ ಆಗೀನಿ. ಯಾಕ ಅಂತಂದ್ರ ನನ್ನ ಮಗ ಪಲ್ಲಂಗ ಮ್ಯಾಲಿಂದು ನೀ ಕೆಳಗೆ ಇಳಿಬೇಡ ಅಂತ ತನಕಿ. ಯಾರಿಗೆ? ಹೆಣತಿ ಏನಂತಾಳ? ನಾ ಭಾಂಡ್ಯ ತೊಳಿತೀನಿ, ನಾ ಅಡಿಗೆ ಮಾಡ್ತೀನಿ, ನಾ ಕಸ ಹುಡುಗುತ್ತೀನಿ ಅಂತ ಹೆಣಿತಿ ಅಂತಾಳ. ಇವ ಅಂತಾನ ನೀ ಪಲ್ಲಂಗ ಬಿಟ್ಟು ಕೆಳಗೆ ಇಳಿಯದೇ ಇಲ್ಲ, ನನಗೆ ಕೆಲಸ ಇದ್ದಿದ್ದಿಲ್ಲ ಅಂದ್ರೆ ನಾನು ತಲೆ ಖರಾಬ್ ಅಂತ ಹೋಗ್ಬಿಟ್ಟಳಕಿ ಹುಡುಗಿ. ಕೈಗೆ ಕಾಲಿಗೆ ಎಲ್ಲ ಹುಡುಗರು. ನಾ ಫಸ್ಟ್ ಕೇಳಿದ್ರಿ ಇದು ಮಾತ. ಎಲ್ಲರೂ ಕೂಡಂದ್ರು ಆನಂದದಿಂದ ಕೂಡ್ತಾವ, ಕೂಡ್ಬೇಡ ಅಂತಂದ್ರೆ ಕೆಲಸ ಮಾಡ್ತೀನಿ ಅಂತಾಳ. ಆದ್ರ ಯಾಕ ಹಿಂಗ್ಯಾಕ್ ಮಾಡ್ತಾನ ನಿಮಗ? ಇಲ್ಲ, ಆಕಿನ ಕೈ ಹೊಲಸಾತಾವ, ಆಕಿನ ಬಟ್ಟೆ ಹೊಲಸಾತಾವ, ಆಕಿನ ಮೈ ಹೊಲಸಾತಾವ. ಭಾಂಡೆ ತೊಳೆದ್ರಿ ಯಾರಂತಾರ? ಗಣಿತ ಅಲ್ಲ, ಗಂಡ ಅಂತಾರ. ಅಂತ ಗಂಡ ಸಿಗ್ಬೇಕು ನಿಮಗ ಬಿ. ಯಾರ್ಯಾರ ಮದಿ ಆಗಿಲ್ಲ ಅಂತವ್ರಿಗೆಲ್ಲ ನೀವು ಅಂತನೇ ಗಾಡ್ಸಿನಲ್ಲಿ ರೇಣುಕಾಚಾರ್ಯರಿಗೆ ಬೇಡ್ಕೋತೀವಿ ನಾವೀಗ. ಆಕಿ ಬೇಡದಳು ಏನಂತ? ನಾ ಪೂಜಾ ಮಾಡ್ತೀನಿ, ನಾ ಜಪ ಮಾಡ್ತೀನಿ, ತಪ ಮಾಡ್ತೀನಿ, ದಾನ ಮಾಡ್ತೀನಿ, ಯಾರಿಗೆ ನಾನು ತೃಪ್ತಿ ಕೊಟ್ಟೆ. ಶಿವಯೋಗನೆಯ ಸಂತೃಪ್ತಿಯೋ ತೃಪ್ತಿಯೋ ಭವತು ಶಂಕರ ತೃಪ್ತ್ಯ ತನ್ಮಯಂ ವಿಶ್ವಂ ತೃಪ್ತಿ ಮೇತಿ ಚರಾಚರ ಅಂತ ತೃಪ್ತಿ ಮಾಡೇ ನಾನು ಪ್ರಸಾದ ಮಾಡ್ತೇನೆ. ಆಯ್ತಮ್ಮ, ನಿಮ್ಮದು ಪರಂಪರೆ ಹೆಂಗದ ನಡೆಸ್ಕೊಂಬ. ಲಾಸ್ಟ್ ದಿನ ಮೃತ್ಯುವಿನ ಟೈಮ್, ಆ ಸಮಯದಾಗ ಏನ್ರಿ ಒಂದು ಹಾವು ಕಚ್ಚಿ ಆ ಹುಡುಗನ ಮೃತ್ಯು ಇರ್ತದ. ಇವತ್ತು ಇಲ್ಲಿಗೆ ಹೋಗ್ಬೇಡೋ ನೀ ಅಂತ ತಿಳ್ಕೊಂಡು ಹೇಳಿದ್ರು ಕೂಡ ನಾ ಜಂಗಲ್ದಾಗ ಹೋಗ್ತೀನಿ, ನಾ ತೋಟದಾಗ ಹೋಗ್ತೀನಿ ಅಂತ ತಿಳ್ಕೊಂಡು ಜಬರ್ದಸ್ತಿ ಹೋದ. ಯಮದೂತರು ಬಂದ್ರು, ಹಾವು ಬಿಟ್ರು. ಈ ಕಡೆ ಎಲ್ಲ ಅಡಿಗೆ ತಯಾರು ಮಾಡಿ ಇವತ್ತು ನನ್ನ ಪತಿದೇವ ಊಟ ಮಾಡಿಲ್ಲ. ಮೊದಲು ಯಾರಾದರೂ
ಶುಕ್ರ ಅವರಿಗೆ ಪ್ರಸಾದದ ವ್ಯವಸ್ಥೆ ಮಾಡೇ ನಮ್ಮ ಮನೆಯವರಿಗೆ ಪ್ರಸಾದ ಕೊಡ್ತೀನಿ ಅಂತ ತಿಳ್ಕೊಂಡು ವಿಚಾರ ಮಾಡಿ ಮೃಷ್ಟಾನ್ನ ಭೋಜನ ತಯಾರು ಮಾಡಿ ಒಂದು ಗಂಗಾಳದಾಗ ಇಟ್ಕೊಂಡು ತಯಾರು ಮಾಡಿ ಇಟ್ಟಿದ್ದಳು. ಆಗ ಸ್ವಾಮಿಗಳು ಬಂದ್ರು, ಅಪ್ಪರಂತರು. ಭವತಿ ಭಿಕ್ಷಾಂ ದೇಹಿ, ಭಿಕ್ಷಾ ನೀಡ್ರಿ ಅಂತ. ಆಕೆಗೆ ಇಷ್ಟು ಸಮಾಧಾನ ಆಯ್ತು. ಇವತ್ತು ಯಾರು ಬರ್ತಾರೋ ಇಲ್ಲೋ ಅಂತ ನನಗೆ ಅನಿಸಿತ್ತು. ಇವತ್ತು ಮಹಾತ್ಮರೇ ನನ್ನ ಬಾಗಿಲಿಗೆ ಬಂದಾರ ಅಂತ ಹೇಳಿದು ಮನಸ್ಸು ತುಂಬಿ ಭಾವ ತುಂಬಿ ಬಂದು ಸಾಷ್ಟಾಂಗ ನಮಸ್ಕಾರ ಆಗಿ, ದೇವರೇ ಇವತ್ತು ಸಾಕ್ಷಾತ್ ಭಗವಂತ ನನ್ನ ಮನೆಗೆ ಬಾಗಿಲಿಗೆ ಬಂದನ, ನೀವು ಪ್ರಸಾದ ಮಾಡ್ಕೋರಿ, ನನಗೆ ಬಹಳ ಹಸುವಾಗ್ಯದ. 3 ದಿನ ಇಂದ ನನಗೆ ಊಟ ಸಿಕ್ಕಿಲ್ಲ, ನನಗೆ ಊಟ ಬೇಕು. ಎಷ್ಟು ಭಕ್ಷ್ಯ ಭೋಜ್ಯಗಳು ಅವನ ಎದುರಿಗೆ ಥಾಲಿ ಇಟ್ಟಳು. ಗಂಡಗೆ ಮರ್ತು ಹೋದಳಕಿ. ಗಪ 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 ಎಲ್ಲ ತಿಂದು ಹಾಕಿದ್ರು ಸ್ವಾಮಿ. ಇನ್ನ ಅದ ಏನಂತ ಕೇಳಿದ್ರು. ಇನ್ನ ಅದ ತಂದು ನೀಡಿದ್ರು, ಅದನ್ನು ತಿಂದ್ರು. ನೀನು ಗಂಡನ ಸಲಕ ಆಮೇಲೆ ನೋಡಮ್, ನಮ್ಮ ಗಂಡಗ ಆಮೇಲೆ ನೋಡಮ್, ಮತ್ತೆ ಅಡಿಗೆ ಮಾಡ್ತೀನಿ, ಮತ್ತೆ ಹೋಯ್ತೀನಿ, ನೀವೇನ್ ಟೆನ್ಷನ್ ತಗೋಬೇಡ್ರಿ. ಅವಾಗ ಅಖಂಡ ಸೌಭಾಗ್ಯವತಿ ಭವ ಅಂತ ಹೇಳಿ ಆಶೀರ್ವಾದ. 100 ವರ್ಷ ನೀವು ಗಂಡ ಹೆಂಡತಿ ಸುಖವಾಗಿ ಬದುಕರಿ ಅಂತ ಆಶೀರ್ವಾದ ಮಾಡಿದ್ರು. ಅವತ್ತೇ ಅವನು ಮೃತ್ಯು ಇತ್ತು ಏನ್ರಿ. ಅವರ ಆಶೀರ್ವಾದದಿಂದ ಆ ಹಾವು ಹೋಗೋ ಮುಂದ ಅಲ್ಲೇ ಬಿದ್ದು ಒದ್ದಾಡಿ ಸತ್ತು ಹೋಯ್ತಂತ. ಅವು ಯಮದೂತರು ವಿಚಾರ ಮಾಡಿದ್ರು, ಹಿಂಗೈತಿದು, ತಗೊಂಡು ಬಾ ಅಂದಾರ, ಹಿಂಗೈತು. ಅವಾಗ ರಾಜ ರಾಣಿ ಅವನು ಶೋಧದಿಗೆ, ಇವತ್ತು ನಮ್ಮ ಮಗ ಹೋತಾನ, ಇವತ್ತು ನಮ್ಮ ಮಗ ಹೋತಾನ. ಸಾಯಂಕಾಲ ಆಯ್ತು, ಹೊಲಕ್ಕೆ ತಯಾರಿಲ್ಲ, ಸಾಯ್ಲಿಲ್ಲ. ಬಂದು ಸಸಿ ಕೇಳಿದ್ರಂತ, ಏನ್ ಹಿಂಗ್ಯಾಂಗ್ ಚಮತ್ಕಾರ ಆಯ್ತು ಇವತ್ತು, ನಿಮ್ಮ ಪತಿದೇವ ಹೋಗವಿದ್ದ, ಹ್ಯಾಂಗ್ ಚಮತ್ಕಾರ? ಏನ್ ಚಮತ್ಕಾರ ಆಗಿಲ್ಲ, ಇನ್ನು ಅವ್ರದ ಅಡಿಗೆ ನಾ ಮಾಡ್ತಾ ಇದ್ದೀನಿ. ಮೊದಲ ಅಡಿಗೆ ಮಾಡಿ ಏನ್ ಮಾಡ್ದಿ? ಏನಿಲ್ಲ, ಒಬ್ಬ ಶಿವಯೋಗಿಗಳು ಬಂದಿದ್ರು, ಮಹಾತ್ಮರು ಬಂದಿದ್ರು, ಎಲ್ಲ ಟೋಟಲ್ ಪ್ರಸಾದ ಅವರೇ ಗ್ರಹಣ ಮಾಡಿದಾರ. ನನಗೆ ಆಶೀರ್ವಾದ ಏನಂತ ಮಾಡ್ಯಾರ ಅಂದ್ರ ಅಖಂಡ ಸೌಭಾಗ್ಯವತಿ ಭವ ಅಂತ ಹೇಳಿ ನನಗೆ ಆಶೀರ್ವಾದ ಮಾಡ್ಯಾರ. ಅದಕ್ಕೆ ಮತ್ತೆ ಡಬಲ್ ಅಡಿಗೆ ಮಾಡಕತ್ತೀನಿ. ಅವಾಗ ರಾಜಗನಸ್ತು, ಅರೇ ಶಿವಯೋಗಿಗಳ ಆಶೀರ್ವಾದ ಆಗ್ಯದ. ಇವತ್ತು ಒಂದು ಗಂಡಗೂ ಉಪವಾಸ ಇಟ್ಟು ಗಂಡನ ಅನ್ನ ಆ ಶಿವಯೋಗಿಗೆ ದಾನ ಮಾಡ್ಯಾಳ ಅಂತ ತಿಳ್ಕೊಂಡು ಇವತ್ತು ಆತ ಬದುಕಿ ಉಳಿದಾನ ಅನ್ನತಕ್ಕಂಥ ಅವಾಗ ಆ ರಾಜನಿಗೆ ಗೊತ್ತಾಯ್ತು. ಅನ್ನದಾನಂ ಪರಂ ದಾನಂ. ಪರಮದಾನ ಯಾವುದು ಅಂತಂದ್ರ ಅನ್ನದಾನ ಪರಮದಾನ ಅಂತ ಹೇಳಿದ್ದಾರೆ. ಆ ಪರಮದಾನದಿಂದ ಏನಾಗ್ತದ? ಮಹಾದಾನ. ನಿಮ್ಗೆ ಯಾವುದು ಭಾಗ್ಯ ಬದಲಾಸ್ತದ ಅಂತಂದ್ರ, ಯಾರು ಹೊಟ್ಟಿ ಉಪವಾಸ ಇದ್ದು ಇನ್ನೊಬ್ಬರ ಜೀವದ ತೃಪ್ತಿಯನ್ನು ಕೊಡ್ತಾರಲ್ಲ, ಅದೇ ಪರಮದಾನ. ಗೊತ್ತಾಯ್ತಾ? ಪರಮದಾನಂ. ಅದಕ್ಕೆ ಅಂಥ ಒಂದು ಭಾಗ್ಯ ಬದಲಾಯಿಸುವಂತ ದಾನ ಈ ನಮ್ಮ ಪುಣ್ಯ ಕ್ಷೇತ್ರದಲ್ಲಿ, ಪುಣ್ಯಾಶ್ರಮದಲ್ಲಿ ಅನೇಕ ಭಕ್ತಾದಿಗಳು ಇಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅಂತಹ ಒಂದು ಸೇವೆಯ ಭಾಗ್ಯ ನಿಮ್ಮ ಜೀವನದಲ್ಲಿ, ನಿಮ್ಮ ಭಾಗ್ಯ ಬದಲಾಯಿಸುವಂತಹ ಒಂದು ದಿವ್ಯ ಶಕ್ತಿ ಭಗವಂತ ಕೊಟ್ಟು ಕಾಪಾಡಲಿ. ಅದೇ ರೀತಿಯಾಗಿ ಇವತ್ತು ನಮ್ಮ ತೆಲಂಗಾಣ ಕಂಟಿ ಮಂಡಲ್ ತುರ್ಕು ವಡಗಾಂವ್ ಅಲ್ಲಿಂದ ಭಕ್ತಾದಿಗಳನ್ನು ಕೂಡ ಬಂದಿದ್ದಾರೆ. ಇವತ್ತು ಎಲ್ಲ ಬಂದದ ಅಂತ ತಿಳ್ಕೊಂಡು ಫೋನ್ ಮಾಡಿದ್ದಾರೆ. ಮಹಾರಾಷ್ಟ್ರದ ಗಾಡಿಗಳು ಬಹಳಷ್ಟು ಬರಲಿದ್ದು, ಯಾರು ಕಲ್ಲು ತೂರ್ತಾರೇನೋ, ನಮಗೆ ಹಾದಿ ಬಂದ್ ಮಾಡ್ತಾರೇನೋ ಅನ್ನತಕ್ಕಂಥ ಉದ್ದೇಶದಿಂದ ಎಲ್ಲರೂ ರಾತ್ರಿ ಫೋನ್ ಮಾಡಿ, ಷಣ್ಮುಖ ಸ್ವಾಮಿಗಳೇ, ಮಹಾರಾಷ್ಟ್ರದಿಂದ ಒಂದು 10-20 ಗಾಡಿಗಳು ಬರವಿದ್ದು, ಅದು ಬೀದರ್ ಬಂದದ ಅಂತ ತಿಳ್ಕೊಂಡು ಅವ್ರಿಗೆ ಮೆಸೇಜ್ ಹೋಗ್ಯಾರ ಎಲ್ಲ ವಾಟ್ಸಪ್ದಾಗ. ಅದಕ್ಕ ಮಹಾರಾಷ್ಟ್ರದ ಜನ ಯಾರು ಬರಲಿಲ್ಲ, ತೆಲಂಗಾಣದಿಂದನೂ ಕೂಡ ಜನ ಬರಲಿಲ್ಲ. ಆದ್ರೂ ಕೂಡ ಎಷ್ಟೇ ಬಂದಿದ್ರು ಕೂಡ
ನಾವು ಗುರುಗಳ ದರ್ಶನ ಮಾಡ್ಕೋಬೇಕು ಅನ್ನತಕ್ಕಂಥ ಉದ್ದೇಶದಿಂದ ಕಂಕ್ತಿ ಮಂಡಲದಿಂದ ನಮ್ಮ ವಡಗಾಂವ್ ಭಕ್ತಾದಿಗಳು ಇಲ್ಲಿ ದಯಮಾಡಿಸಿದ್ದಾರೆ. ಇದೇ ರೀತಿಯಾಗಿ ಅನೇಕ ಭಕ್ತಾದಿಗಳನ್ನು ಕೂಡ ಇಲ್ಲಿ ಬಂದಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಹೆಡ್ಗಾಪುರ ಶ್ರೀಗಳು ಶಾಂತ ಸ್ವರೂಪರು, ಪ್ರಸನ್ನ ಸ್ವರೂಪರು. ಅವ್ರ ಬಳಿ 7 ಗುಣ ನೋಡ್ತೀವಿ: ಸುಖ ಸ್ವರೂಪ, ಶಾಂತಿ ಸ್ವರೂಪ, ಆನಂದ ಸ್ವರೂಪ, ಶಕ್ತಿ ಸ್ವರೂಪ, ಜ್ಞಾನ ಸ್ವರೂಪ. ಹೇಳ್ರಿ, ಇಂಥ ಸ್ವರೂಪ. ಅವ್ರಿಗೆ ಸ್ವಲ್ಪ ಕಿವಿ ಕೇಳಂಗಿಲ್ಲ. ಕಿವಿ ಕೇಳ್ತಾವ್ರಿ ಗುರುಗಳೇ? ಕಿವಿ ಕೇಳಲ್ಲ ಹೊಂಟಾವ. ವಯಸ್ಸಾದ್ರೂ ಕೂಡ ನಮ್ಮ ಅನುಷ್ಠಾನದಲ್ಲಿ ಅಪ್ಪಾಜಿ ನಿಮ್ದೇ ಹೇಳಕತ್ತಿದೇವ್, ನಿಮ್ ಬಗ್ಗೆ ಹೇಳಕತ್ತಿದೆ. ನಮ್ಮ ಅನುಷ್ಠಾನದಲ್ಲಿ ಯಕಲಾರದಾಗ ಬಹಳ ದೊಡ್ಡ ಅನುಷ್ಠಾನ ಮಾಡಿದೀವಿ. ಗುಪ್ತ ಅನುಷ್ಠಾನ ಅವ್ರ ಊರಿನಲ್ಲಿ, ಸ್ವಂತ ಊರಿನಲ್ಲಿ ಮಾಡಿದಾಗ ನಮ್ಮ ಎಲ್ಲಾ ಭಕ್ತಾದಿಗಳು ಬಹಳಷ್ಟು ತೊಂದರೆ ಅನುಭವಿಸ್ತಾ ಇದ್ದಾರೆ. ಅದಕ್ಕೆ ತಾವು ಏನು ಮಾಡ್ರಿ, ಹೊರಗಿನ ಸಂರಕ್ಷಣೆ ನೀವು ಮಾಡಿದ್ರ ನಾವು ಒಳಗಡೆ ಆರಾಮ್ಸಿ ಕೂಡ್ತೀನಿ ಅಂತ ಹೇಳಿದ್ ಅವ್ರಿಗೆ ಹೇಳಿದಾಗ, ಅಪ್ಪಾಜಿಯವ್ರಿ ತಾವು ಏನು ಕಾಳಜಿ ಮಾಡಬೇಡ್ರಿ, ನೀವು ಒಳಗಡೆ ಆನಂದದಿಂದ ಸ್ಮರಣ ಮಾಡ್ತಾ ಇದ್ದೀರಿ, ನಾವು ಹೊರಗಡೆ ಎಲ್ಲರಿಗೆ ಸಂರಕ್ಷಣೆ ನಾನು ಮಾಡ್ತೀನಿ ಅಂತ ಹೇಳಿದು ನಮ್ಮ ಪೂರ ಇಡೀ ಅನುಷ್ಠಾನ ಕಾಲದಲ್ಲಿ ನಿರಂತರವಾಗಿರತಕ್ಕಂತಹ ಅನ್ನಕ್ಷತ್ರ ದಾಸೋಹ ಯಾವ ರೀತಿಯಾಗಿ ಎಲ್ಲೇ ನಾವು ಅನುಷ್ಠಾನ ಕೊಡ್ಲಿ ಪ್ರತಿನಿತ್ಯ ಪ್ರಸಾದದ ವ್ಯವಸ್ಥೆ ಅಲ್ಲಿ ನಡೀತಾ ಇರ್ತಾರೆ. ಅದೇ ರೀತಿಯಾಗಿ ಆ ಯಕಲಾರ ಗ್ರಾಮದೊಳಗ ಬಹಳ ಭವ್ಯ ಮತ್ತು ದಿವ್ಯವಾಗಿರತಕ್ಕಂಥ ಕಾರ್ಯಕ್ರಮ 1913ನೇ ಇಸ್ವಿಯಲ್ಲಿ ಒಳಗ ನಾವು ಅಲ್ಲಿ ಮಾಡಿದ್ದೀವಿ. ಆವಾಗ ಪೂಜ್ಯ ಗುರುಗಳು ನಮ್ಮ ಅನುಷ್ಠಾನದ ಕಾಲದಲ್ಲಿ ಹೊರಗಡೆ ಇದ್ದು ಎಲ್ಲ ಭಕ್ತರನ್ನ ಕಾಪಾಡಿದ್ದಾರೆ. ಅಂತ ಒಂದು ಅಪ್ಪಾಜಿಯವರ ಸೇವೆ ಅವಿಸ್ಮರಣೀಯಾಗಿರ್ತಕ್ಕಂಥದ್ದು ಸೇವೆ ಅಪ್ಪಾಜಿ ಸಲ್ಲಿಸಿದ್ದಾರೆ. ಅದಕ್ಕ ಈ ಕಾರ್ಯಕ್ರಮಕ್ಕ ಅನೇಕ ಭಕ್ತಾದಿಗಳು ತನುಮನ ಧನ ಸೇವೆಯನ್ನ ಸಲ್ಲಿಸಿರತಕ್ಕಂಥ ಎಲ್ಲ ಸದ್ಭಕ್ತಾದಿಗಳು ಗುರುಗಳ ಆಶೀರ್ವಾದ ಅವ್ರ ಮೇಲೆ ನಿರಂತರವಾಗಿರಲಿ. ಮತ್ತು ಇಲ್ಲಿ ಅನ್ನಕ್ಷತ್ರಕ್ಕಾಗಿ ದಿನಂಪ್ರತಿ ಬರತಕ್ಕಂಥ ವ್ಯಕ್ತಿಗಳಿಗೆ, ಭಕ್ತಾದಿಗಳಿಗೆ ಪ್ರಸಾದದ ವ್ಯವಸ್ಥೆ ದಿನಂಪ್ರತಿ ಆಗಲಿ ಅನ್ನತಕ್ಕಂಥ ಉದ್ದೇಶದಿಂದ ಷಣ್ಮುಖ ಸ್ವಾಮಿಗಳು ಒಂದು ಸಂಕಲ್ಪ ಮಾಡಿದ್ದಾರೆ. 1 ಕರೋಡ್ ರೂಪಾಯಿ ಮಾಡಿ ಡಿಪಾಸಿಟ್ ಮಾಡಬೇಕು. ಅರ್ಧ ಬಂದಂತ ಇಂಟ್ರೆಸ್ಟ್ ದಿಂದ ಇಲ್ಲಿ ಬಂದಂತ ಭಕ್ತಾದಿಗಳಿಗೆ ಸೇವೆ ಸಲ್ಲಿಸಬೇಕು ಅನ್ನತಕ್ಕಂಥದನ್ನು ಕೂಡ ಅವರು ಇಲ್ಲಿ ಸಂಕಲ್ಪ ಮಾಡಿದ್ದಾರೆ. ಅದಕ್ಕೆ ಅವರ ಸಂಕಲ್ಪ ಆದಷ್ಟು ಬೇಗ ನೆರವೇರಲಿ ಅನ್ನತಕ್ಕಂಥ ಮಾತನ್ನು ಹೇಳುತ್ತಾ, ಈಗಾಗಲೇ ನೂರಾರು ಭಕ್ತಾದಿಗಳು ಅಲ್ಲಿ 1 ಕರೋಡ್ ಡಿಪಾಸಿಟ್ನಲ್ಲಿ ಅವರು ಡಿಪಾಸಿಟ್ ಮಾಡಿಟ್ಟಿದ್ದಾರೆ. ಅದಕ್ಕೆ ಅಂಥ ಒಂದು ದಿವ್ಯ ಶಕ್ತಿ ಭಗವಂತ ತಮಗೂ ಕೊಟ್ಟು ಕಾಪಾಡಲಿ. ಇವಾಗ ಅಪ್ಪಾಜಿಯವರು ಒಂದು ಆಶೀರ್ವಾದ ಮಾಡ್ತಾರ ಅಂತಕ್ಕಂಥ ಮಾತನ್ನು ಹೇಳುತ್ತಾ 4 ಮಾತುಗಳನ್ನು ಮುಗಿಸ್ತೇವೆ. ಇಲ್ಲಿ ಬಂದಂತಹ ಎಲ್ಲಾ ಭಕ್ತಾದಿಗಳಿಗೆ ಏನ್ರಿ, ಯಾವಾಗ ಫಲ ಸಿಗ್ತದ ಅವಾಗೆ ಹೋಗ್ಬೇಕಂತ. ಪೂಜೆ ಆಗತನ ಎಲ್ಲಿದ್ರು ಬಿ ನಡೀತದ, ಪೂಜೆ ಆಗಿ ಪ್ರಸಾದ ಕೊಡೋ ಟೈಮ್ನಾಗ ಬಂದು ಕೊಡ್ಬೇಕಂತ. ಗುರ್ತೈತ? ಹಂಗ 7 ದಿನ ನಮ್ಮ ಅನುಷ್ಠಾನದಾಗ ಬಂದಿಲ್ಲ ಆ ಮಾತು ಬೇರೆ. ಈಗ ಆಕರಿಗೆ ಫಲ ತೋಳ ಸರಿ ನೀವು ಬಂದಿರಲ್ಲ, ದೇವ್ರು ನಿಮ್ಗೆ ಫಲ ಕೊಟ್ಟು ಕಾಪಾಡಿ ಹೇಳುತ್ತಾ 2 ಮಾತುಗಳನ್ನು ಮುಗಿಸ್ತೀನಿ. ಅಂಗಲಿಂಗಗಳ ತತ್ವ ಬೋಧಿಸಿ ವೇದ ಸಮೂಹಕ್ಕೆ ಬೋಧಿಸಿ ಲಿಂಗಾನಂದದಿ ಲಿಂಗದೊಳೊಡಗಿದ ಮಹಿಮಾಶೀಲರಿಗೆ ಜಗದ್ಗುರು ಪಂಚಾಚಾರ್ಯರಿಗೆ